ಎಲ್ಲರಿಗೂ ಶುಭೋದಯ. ಓಂ ನಮಃ ಶಿವಾಯ. ಈ ವಿಡಿಯೋದಲ್ಲಿ 16 ಸೋಮವಾರ ವ್ರತ ಕಥೆಯನ್ನು ತಿಳಿಸಿಕೊಡುತ್ತೇನೆ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲ ಬಾರಿ ನಮ್ಮ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತಂದು ಕೊನೆಯಲ್ಲಿ ಲೈಕ್ ಕೊಟ್ಟು ಕಮೆಂಟ್ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಬನ್ನಿ ಶುರು ಮಾಡೋಣ. 16 ಸೋಮವಾರಗಳ ಉಪವಾಸದ ವ್ರತದ ಬಗ್ಗೆ ನಾನು ತಿಳಿಸಿಕೊಡುತ್ತೇನೆ. ಅಂದರೆ ಶಿವನ ಅನುಗ್ರಹ ಪಡೆಯಲು ಆಚರಿಸುವ ಒಂದು ವಿಶೇಷ ವ್ರತವಾಗಿದೆ. ಈ ವ್ರತವು ಇಷ್ಟಾರ್ಥಗಳನ್ನು ಪೂರೈಸುತ್ತದೆ. ವಿಶೇಷವಾಗಿ ವಿವಾಹ, ಸಂತಾನ ಮತ್ತು ಸಮೃದ್ಧಿಗಾಗಿ 16 ಸೋಮವಾರಗಳ ಕಾಲ ಉಪವಾಸವಿದ್ದು ಶಿವನ ಪೂಜೆ ಮತ್ತು ಕಥಾಶ್ರವಣ ಮಾಡುವುದು, ಕೊನೆಯ ಸೋಮವಾರ ಉದ್ಯಾಪನೆ ಮಾಡುವುದು ಮತ್ತು ಇದರ ಮುಖ್ಯ ಆಚರಣೆಯಾಗಿದೆ. 16 ಸೋಮವಾರಗಳ ವ್ರತದ ಕಥೆ ಸಾರಾಂಶವನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಅಂದರೆ 16 ಸೋಮವಾರ ದಿನ ವ್ರತ ಮತ್ತು ಕಥೆಯ ಬಗ್ಗೆ ಏನೆಲ್ಲ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಬನ್ನಿ ಕಥೆಯನ್ನು ಸ್ಟಾರ್ಟ್ ಮಾಡೋಣ. ಒಬ್ಬ ಬ್ರಾಹ್ಮಣನು ಶಿವನ ಪರಮ ಭಕ್ತನಾಗಿದ್ದನು. ಆತನ ಪತ್ನಿಯು 16 ಸೋಮವಾರ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದ ಕಾರಣ ಅವರಿಗೆ ಶಿವನ ಆಶೀರ್ವಾದದಿಂದ ಅತ್ಯಂತ ಜ್ಞಾನಿ ಮತ್ತು ಯಶಸ್ವಿ ಮಗನು ಜನಿಸಿದನು. ಈ ಮಗನು ರಾಜ್ಯ ಅಧಿಕಾರಿಯಾಗಿ ನಂತರದ ದಿನಗಳಲ್ಲಿ ತನ್ನ ಪತ್ನಿಯೊಂದಿಗೆ ಈ ವ್ರತವನ್ನು ಮುಂದುವರಿಸಿದನು. ಒಮ್ಮೆ ಆತನ ಪತ್ನಿಯು ಆಲಸ್ಯದಿಂದ ಪೂಜೆಯನ್ನು ನಿರ್ಲಕ್ಷಿಸಿದಾಗ ಆಕೆಯ ದಾರಿದ್ರ್ಯಗಳು ಮತ್ತು ಕಷ್ಟಗಳು ಅನುಭವಿಸಬೇಕಾಯಿತು. ಅರಮನೆಯಿಂದ ಹೊರಹಾಕಲ್ಪಟ್ಟ ನಂತರ ಅವಳು ಒಬ್ಬ ಸಾಧು ಗುಸಾಯಿನ್ ಜಿಯ ಆಶ್ರಮದಲ್ಲಿ ಆಶ್ರಯ ಪಡೆದಳು. ಗುಸಾಯಿನ್ ಜಿಯ ಸಲಹೆಯಂತೆ ಅವಳು ಮತ್ತೆ 16 ಸೋಮವಾರ ವ್ರತವನ್ನು ಅತ್ಯಂತ ಭಕ್ತಿಯಿಂದ ಆಚರಿಸಿದಳು. ಶಿವನ ಕೃಪೆಯಿಂದ 17ನೇ ಸೋಮವಾರ ಅವಳ ಪತಿಯು ಅವಳನ್ನು ಹುಡುಕಿಕೊಂಡು ಬಂದು ಮತ್ತೆ ಅರಮನೆಗೆ ಕರೆದೊಯ್ದನು. ಈ ಕಥೆಯ ಸಾರಾಂಶ ತಿಳಿದಿರಬೇಕಲ್ಲವೇ? ಬನ್ನಿ ಅದರ ಮಹತ್ವವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ, ವಿಡಿಯೋ ಇಷ್ಟ ಆಗಿತ್ತಂದ್ರೂ ಲೈಕ್ ಕೊಡಿ. ವ್ರತದ ಮಹತ್ವ ಏನೆಂದರೆ, ಈ ವ್ರತವು ಶ್ರದ್ಧೆ, ನಂಬಿಕೆಯಿಂದ ಮತ್ತು ಪರಿಶುದ್ಧ ಮನಸ್ಸಿನಿಂದ ಆಚರಿಸುವುದರಿಂದ ಜೀವನದ ಎಲ್ಲ ಕ್ಲೇಶಗಳು ದೂರವಾಗುತ್ತವೆ ಮತ್ತು ಶಿವನ ಕೃಪೆಯಿಂದ ಸುಖ ಶಾಂತಿಯೂ ಕೂಡ ದೊರೆಯುತ್ತದೆ. ಪೂಜಾ ಮಾಡುವ ವಿಧಾನವೂ ಕೂಡ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಬನ್ನಿ ಪೂಜಾ ಮಾಡುವ ವಿಧಾನ ಏನೆಂದರೆ, ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿ ಶಿವನ ಪೂಜೆಗೆ ಸಿದ್ಧರಾಗಬೇಕು. ಶಿವಲಿಂಗಕ್ಕೆ ಜಲಾಭಿಷೇಕ, ಬಿಲ್ವಪತ್ರೆ, ಹೂಗಳು ಮತ್ತು ನೈವೇದ್ಯವನ್ನು ಸಮರ್ಪಿಸಿ. ವ್ರತಕಥೆಯನ್ನು ಓದಿ ಅಥವಾ ಆಲಿಸಿ. ದಿನವಿಡೀ ಉಪವಾಸವಿದ್ದು ಸಂಜೆ ಪೂಜೆಯ ನಂತರ ಪ್ರಸಾದವನ್ನು ಸೇವಿಸಿ. ಅಂದರೆ ದಿನವಿಡೀ ಉಪವಾಸವಿರುವುದು, ಹಾಗೆ ಸಂಜೆಯೂ ಕೂಡ ನಾವು ಪ್ರಸಾದವನ್ನು ಸ್ವೀಕರಿಸಬೇಕಾಗುತ್ತದೆ. ಅಂದರೆ ಪೂಜೆಯ ನಂತರ ನಾವು ಪ್ರಸಾದವನ್ನು ಸ್ವೀಕರಿಸಬೇಕು. ಪ್ರತಿ ಸೋಮವಾರ ಇದೇ ರೀತಿ ಪೂಜಾ ವಿಧಾನಗಳು ಮಾಡಬೇಕು. ಮತ್ತು 16ನೇ ಸೋಮವಾರದಂದು ಉದ್ಯಾಪನ ಮಾಡಿ ಬ್ರಾಹ್ಮಣರಿಗೆ ಭೋಜನ ಮತ್ತು ದಾನ ನೀಡುವುದಾಗಿ ವಾಡಿಕೆಯಾಗಿದೆ. ಎಲ್ಲ ಸೋಮವಾರ ಅದೇ ಥರ ಪೂಜೆನ ಮಾಡಿ 16ನೇ ದಿನ ಸೋಮವಾರ ಬರುತ್ತೆ ನೋಡಿ, ಆ ದಿನದಂದು ಉದ್ಯಾಪನ ಮಾಡಿ ಬ್ರಾಹ್ಮಣರಿಗೆ ಭೋಜನ ಮತ್ತು ದಾನ ನೀಡಬೇಕಾಗತ್ತೆ. ಸೊ ಈ ವಿಡಿಯೋ ನಾನು ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದ್ದೇನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಇದೇ ಥರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಹಾಗೆ ಯಾವ ವಿಡಿಯೋ ಬೇಕಂತ ಕೂಡ ಕಮೆಂಟಲ್ಲಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಟ್ಟು ಕೊನೆಯದಾಗಿ ಕಮೆಂಟ್ ಮಾಡೋದನ್ನು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.